ಹಲೋ ವೆಲ್ಕಮ್ ಟು ಮೈ ಚಾನೆಲ್. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಪ್ರೀತಿ ಮದುವೆಯ ನಂತರವೂ. ಹಿತೈಷಿ ವೇಡ್ಸ್ ಪೃಥ್ವಿರಾಜ್ ಎಂಬ ಬರಹ ಆ ಮದುವೆ ಮನೆಯ ಹೊರಗೆ ದೊಡ್ಡದಾಗಿ ಬರೆದಿತ್ತು. ಸಡಗರವನ್ನು ಸೂಸುತ್ತಾ ಬಂದವರಿಗೆಲ್ಲ ಸ್ವಾಗತ ತೋರುತ್ತಾ ನಿಂತಿತ್ತು. ತಮ್ಮ ಬ್ಯಾಚುಲರ್ ಲೈಫ್ಗೆ ಹಿತೈಷಿ ಹಾಡಿ ಹಳ್ಳಕ್ಕೆ ಬೀಳಲು ರೆಡಿಯಾಗಿದ್ದಾರೆ ಹೊಸ ಮಧುಮಕ್ಕಳು. ಮಲೆನಾಡಿನ ಶ್ರೇಣಿಯ ಹೊರನಾಡಿನಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ಸನ್ನಿಧಾನದಲ್ಲಿ ಮದುವೆ ನೆರವೇರುತ್ತಿದೆ. ದೇವಸ್ಥಾನದ ಮಂಟಪದಲ್ಲಿ ಆದರೂ ಅತಿ ವಿಜೃಂಭಣೆಯಿಂದ ಮದುವೆ ಜರುಗುತ್ತಿತ್ತು. ಅಂತರ್ಪಟದ ಹಿಂದೆ ಅವನು ಬಿಳಿಯ ರೇಷ್ಮೆ ಪಂಚೆ ಶರ್ಟು, ತಲೆಗೆ ಪೀಠ, ಹಣೆಯ ಮೇಲೆ ಬಾಸಿಂಗ. ಅವನದು ಸ್ನಿಗ್ಧ ರೂಪ, ಗಂಭೀರ ಮೊಗ, 6 ಅಡಿಯ ಎತ್ತರ ನಿಲುವು. ಅವನ ಗಂಭೀರತೆಯ ನಡುವಲ್ಲಿಯೂ ಮೆಲ್ಲಗೆ ಸೂಸುವ ಮುಗುಳ್ನಗು. ಅವನ ಗೆಳೆಯರ ಚೇಡಿಕೆಗಳಿಗೆ ಕಣ್ಣಲ್ಲೇ ಗದರುತ್ತಾ ನಿಂತಿದ್ದಾನೆ. ಯಾವ ಹೆಣ್ಣು ಕೂಡ ಅವನನ್ನು ಕಂಡ ಮಾತ್ರಕ್ಕೆ ಕಳೆದು ಹೋಗಬಲ್ಲಳು. ಆದರೆ ಇಂದು ಅವನು ಒಂದು ಹೆಣ್ಣಿಗೆ ಮಾತ್ರ ಸ್ವಂತ ಆಗಲು ಹೊರಟಿದ್ದಾನೆ, ಮದುವೆ ಎಂಬ 3 ಅಕ್ಷರದ ಬಂಧನದಿಂದ. ಹೆಣ್ಣನ್ನು ಕರೆತನ್ನಿ ಹೇಳಿದರು ಪುರೋಹಿತರು. ನಿಧಾನಕ್ಕೆ ಬಂದ ಅವಳು ಅಂತರ್ಪಟದ ಮುಂದೆ ನಿಂತಳು. ಅವಳ ಗೆಜ್ಜೆ ಸದ್ದು ಮದುವೆ ಮನೆಯ ವಾದ್ಯದ ಘೋಷದೊಳಗೆ ಕಳೆದು ಹೋಗಿತ್ತು. ವಾಹ್ ಮಗ, ಅತ್ತಿಗೆ ಸೂಪರ್ ಕಣೋ, ಕಿವಿಯಲ್ಲಿ ಹೇಳಿದ ಪೃಥ್ವಿ ಫ್ರೆಂಡ್ ಪ್ರಜ್ವಲ್. ಆದರೆ ಸ್ವಲ್ಪ ಶಾರ್ಟ್ ಎಂದ ಮೆಲ್ಲಗೆ. ಅಂತರ್ಪಟ ಜಾರಿತು. ಪೃಥ್ವಿ ಕತ್ತು ಬಗ್ಗಿಸಿ ನೋಡಿದ. ಸುಮಾರು ಅವನಿಗಿನ್ನ 1-1.5 ಅಡಿ ಎತ್ತರ ಕಮ್ಮಿ ಇರುವ ಹುಡುಗಿ. ಹಾಲು ಬಿಳುಪಿನ ಬಣ್ಣ, ಗುಲಾಬಿ ಮತ್ತು ಕೆನೆ ಬಣ್ಣದ ಕಾಂಬಿನೇಷನ್ ರೇಷ್ಮೆ ಸೀರೆ ಅವಳ ಅಂದಕ್ಕೆ ಇನ್ನೂ ಮೆರುಗು ಕೊಟ್ಟಿತ್ತು. ಜೊತೆಗೆ ಹಾಕಿದ್ದ ಒಡವೆಗಳು, ಕೈಯಲ್ಲಿ ಹಸಿರುಗಾಜಿನ ಬಳೆಗಳು, ಸಣ್ಣಗೆ ಅದರುತ್ತಿರುವ ಹದರಗಳು, ಸಂಪಿಗೆ ಎಸಳಿನಂಥ ನೀಲನಾಸಿಕ, ವಿಶಾಲವಾದ ಕಂಗಳು, ಜೊತೆಗೆ ಸಿಂಪಲ್ ಮೇಕಪ್ ಅವಳ ಅಂದ ಹೆಚ್ಚಿಸಿತ್ತು. ಹೌಚ್ ಕೂಗಿದ ಪೃಥ್ವಿ. ಪ್ರಜ್ವಲ್ ಜೋರಾಗಿ ಚಿವಿಟಿದ್ದ. ಹೀನಾಗ್ ನೋಡ್ತಾ ಇದೀಯಾ, ತಿನ್ನೋ ಹಾಗೆ ಎಂದು ಜೋರಾಗಿ ನಕ್ಕ ಪ್ರಜ್ವಲ್. ಅಲ್ಲಿ ಇದ್ದವರೆಲ್ಲ ನಕ್ಕರು. ಆದರೆ ಮದುವೆ ಹೆಣ್ಣೆ ನಗಲಿಲ್ಲ. ಹಾರ ಬದಲಾಯಿಸಿಕೊಳ್ಳಿ ಹೇಳಿದರು ಪುರೋಹಿತರು. ಪೃಥ್ವಿ ತನ್ನ ಕೈಯಲ್ಲಿ ಇದ್ದ ಹೂಮಾಲೆಯನ್ನು ಅವಳ ಕೊರಳಿಗೆ ಹಾಕಿದ. ಈಗ ಅವಳ ಸರದಿ. ಪೃಥ್ವಿ ತುಟಿ ಹಂಚಲ್ಲಿ ನಗುವಿತ್ತು. ನಿಧಾನಕ್ಕೆ ಕತ್ತೆತ್ತಿ ನೋಡಿದಳು. ಅವಳ ಕೈಯಲ್ಲಿ ಇದ್ದ ಹೂಮಾಲೆ ಅವನ ಎತ್ತರಕ್ಕೆ ಎಡಕುತ್ತಿರಲಿಲ್ಲ. ಪೃಥ್ವಿ ಫ್ರೆಂಡ್ಸ್ ಎಲ್ಲ ಗೊಳ್ಳನೆ ನಕ್ಕರು. ಹಿತೈಷಿಗೆ ಒಂಥರ ಮುಜುಗರ ಶುರುವಾಯಿತು. ಸುಮ್ಮನೆ ಕಣ್ಣು ತಗ್ಗಿಸಿ ನಿಂತಳು. ಹೋ ಎಂಬ ದೊಡ್ಡ ಗದ್ದಲ ಇಡೀ ಮದುವೆ ಮನೆಯ ತುಂಬ ತುಂಬಿದ್ದು. ಹಿತೈಷಿ ಕಣ್ಣೆತ್ತಿ ನೋಡಿದಳು. ಪೃಥ್ವಿ ಬಗ್ಗಿ ತಲೆ ಬಗ್ಗಿಸಿ ನಿಂತಿದ್ದ. ಹಿತೈಷಿ ಹೂಮಾಲೆಯನ್ನು ಪೃಥ್ವಿ ಕೊರಳಿಗೆ ಹಾಕಿದಳು. ಅಷ್ಟರಲ್ಲಿ ಪ್ರಜ್ವಲ್, ಏನು ಮಗ, ಈಗಲೇ ಹೆಂಡತಿ ಮುಂದೆ ತಲೆ ತಗ್ಗಿಸಿಬಿಟ್ಟೆಯಲ್ಲೋ ಎಂದನು. ಎಲ್ಲರೂ ಜೋರಾಗಿ ನಕ್ಕರು. ಇನ್ನೇನು ತಾಳಿ ಕಟ್ಟುವ ಸಮಯ. ಮಾಂಗಲ್ಯಂ ತಂತು ನಾನೇನ ಎನ್ನುವಾಗ ಪೃಥ್ವಿ ಹೆಸರಿನ ತಾಳಿ ಹಿತೈಷಿ ಕುತ್ತಿಗೆಗೆ ಸೇರಿತ್ತು. ಅಕ್ಷತೆಗಳ ಹೂಮಳೆ ಸುರಿದಿತ್ತು. ಕಿರುಬೆರಳ ಹಿಡಿದು ಸಪ್ತಪದಿ ತುಳಿದರು. ನಂತರ ಅವಳ ಕೈ ಹಿಡಿದು ಆಕಾಶ ತೋರಿಸಿ ಕಾಣದ ಅರುಂಧತಿ ನಕ್ಷತ್ರ ತೋರಿಸಿದ. ನಂತರ ಎಲ್ಲ ವಿಧಿವಿಧಾನ ಮುಗಿದಿತ್ತು. ಎಲ್ಲ ಶಾಸ್ತ್ರಗಳ ನಂತರ ಪತಿ ಪತ್ನಿ ಒಡಗೂಡಿ ತಾಯಿಯ ಸನ್ನಿಧಾನಕ್ಕೆ ತೆರಳಿ ಕೈ ಮುಗಿದರು. ಪೃಥ್ವಿ ನನ್ನನ್ನೇ ನಂಬಿ ಬಂದಿದ್ದಾಳೆ, ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುವ ಶಕ್ತಿ ಕೊಡು ಎಂದು ಬೇಡಿದರೆ ಹಿತೈಷಿ, ಪರೀಕ್ಷೆಗಳ ಮೇಲೆ ಪರೀಕ್ಷೆಗಳ ಯಾಕೆ ಕೊಡ್ತಾ ಇದೀಯಾ ಅಮ್ಮ, ಇದನ್ನೆಲ್ಲ ಹೀಗೆ ನಿಭಾಯಿಸಲಿ ನಾನು ಎಂದು ದೇವರ ಎದುರು ಅವಲತ್ತುಕೊಂಡಳು. ಸಂಜೆಯಾಗಿತ್ತು. ಮದುಮಗಳನ್ನು ಗಂಡನ ಮನೆಗೆ ಕಳುಹಿಸುವ ಶಾಸ್ತ್ರ. ಹಿತೈಷಿ ಪೃಥ್ವಿ ಎಲ್ಲ ಹಿರಿಯರ ಆಶೀರ್ವಾದ ಪಡೆದು ಹೊರಟರು. ಹಿತೈಷಿ ತಾಯಿ ಅಂಬುಜ ಕಣ್ಣೀರು ಹಾಕುತ್ತಾ ಮಗಳ ಕೈ ಹಿಡಿದು ಚೆನ್ನಾಗಿರಮ್ಮ ಎಂದು ಹೇಳಿ ಅಪ್ಪಿಕೊಂಡರು. ಅಪ್ಪಿಕೊಂಡಾಗ ಯಾರಿಗೂ ಕೇಳದ ಹಾಗೆ ನಮ್ಮನ್ನು ಕ್ಷಮಿಸಿಬಿಡಮ್ಮ ಎಂದರು. ಹಿತೈಷಿ ಏನೂ ಮಾತಾಡದೆ ನಿಂತಿದ್ದಳು. ಅವಳ ಅಪ್ಪ ಜಗನ್ ಅಳುವನ್ನು ತಡೆದು ಸ್ವಲ್ಪ ದೂರದಲ್ಲಿ ನಿಂತಿದ್ದರು. ಅಷ್ಟರಲ್ಲಿ ಬಂದ ಗಂಗಾ, ನೀವೇನು ಯೋಚಿಸಬೇಡಿ, ಹಿತೈಷಿ ನಮಗೆ ಸೊಸೆ ಮಾತ್ರವಲ್ಲ, ಅವಳು ನಮ್ಮ ಮಗಳು, ಅವಳನ್ನು ನಾವು ಮಗಳಂತೆ ನೋಡಿಕೊಳ್ಳುತ್ತೇವೆ ಎಂದು ಧೈರ್ಯ ತುಂಬಿದರು. ಕಾರತ್ತಿ ಕೂತ ಹಿತೈಷಿ ಕಣ್ಣಲ್ಲಿ ನೀರಿತ್ತು.
ಕಿಟಕಿಯಾಚೆ ನೋಡುತ್ತಾ ಕುಳಿತಿದ್ದಳು. ಹೊರನಾಡಿನಿಂದ ಚಿಕ್ಕಮಗಳೂರಿಗೆ ಬರುವ ವೇಳೆಗೆ ಅತ್ತು ಸುಸ್ತಾಗಿದ್ದ ಹಿತೈಷಿ ನಿದ್ದೆ ಬಂದು ಮೆಲ್ಲಗೆ ವಾಲಿ ಪೃಥ್ವಿ ಎದೆಯ ಮೇಲೆ ಮಲಗಿದ್ದಳು. ದಾರಿಯ ನಡುವೆ ಬಂದ ಹಂಪಿಂದ ಗಾಡಿ ಕುಲುಕಿ ಮಲಗಿದ್ದ ಹಿತೈಷಿಗೆ ಎಚ್ಚರವಾಯಿತು. ಅವಳು ಕಣ್ಣು ಬಿಟ್ಟು ತಾನು ಅವನ ಎದೆಯ ಮೇಲೆ ಮಲಗಿದ್ದು ನೋಡಿ ತಕ್ಷಣ ದೂರ ಸರಿದು ಕೂತಳು. ಪೃಥ್ವಿ ಮುಖದಲ್ಲಿ ನಗು ಮಿಂಚಿ ಮರೆಯಾಯಿತು. ಕಾರ್ ಮನೆಯನ್ನು ತಲುಪಿತ್ತು. ಹೊರಗಡೆ ಬೃಂದಾವನ ಎಂಬ ಬೋರ್ಡು, ಒಳಗಡೆ ದೊಡ್ಡದಾದ ಮನೆ. ಚಿಕ್ಕಮಗಳೂರಿನ ದೊಡ್ಡ ಕಾಫಿ ಪ್ಲಾಂಟರ್ ಪಂಕಜ್ ಗೌಡರು, ಅವರ ಹೆಂಡತಿ ಗಂಗಾ ಅವರಿಗೆ ಒಬ್ಬನೇ ಮಗ ಪೃಥ್ವಿರಾಜ್. ಆರ್ಥಿಕವಾಗಿ ತುಂಬ ಚೆನ್ನಾಗಿ ಇದ್ದರೂ, ಮನೆಯಲ್ಲಿ ತುಂಬ ಆಸ್ತಿ ಇದ್ದರೂ, ಸ್ವಲ್ಪ ವರ್ಷಗಳ ತನಕವಾದರೂ ಹೊರಗೆ ಹೋಗಿ ದುಡಿಯಬೇಕು ಎಂಬ ಆಸೆ ಪೃಥ್ವಿಗೆ. ಅದಕ್ಕಾಗಿಯೇ ಇಂಜಿನಿಯರಿಂಗ್ ಮುಗಿಸಿ ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿ ಒಂದರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದ. ಒಬ್ಬನೇ ಮಗ, ಅತಿ ಮುದ್ದಿನಿಂದ ಬೆಳೆಸಿದ್ದರು ಗಂಗಾ ಹಾಗೂ ಪಂಕಜ್. ಅವರಿಗೆ ಒಬ್ಬನೇ ಮಗನ ಮದುವೆ ಎಂಬ ಸಂಭ್ರಮ ಗಗನ ಮುಟ್ಟುವಷ್ಟು ಇತ್ತು. ಎಷ್ಟು ಓಡಾಡಿದರೂ ಸಾಲದು ಪಂಕಜ್ ಗಂಗಾರಿಗೆ. ಮಗ ಸೊಸೆ ಬಂದ ತಕ್ಷಣ ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರ ಮಾಡಿದರು. ಆರತಿ ಎತ್ತಿ ಸೇರು ಹೊದ್ದು ಒಳಗೆ ಬರಲು ಹೇಳಿದರು. ಹಿತೈಷಿ ತನ್ನ ಬಲಗಾಲಿಂದ ಸೇರನ್ನು ಹೊದ್ದು ಒಳ ಹೋದಳು. ಗಂಗಾ ಸೊಸೆಯನ್ನು ದೇವರ ಕೋಣೆಗೆ ಕರೆದೊಯ್ದು ದೀಪ ಹಚ್ಚಲು ಹೇಳಿ ಅವಳ ಕೈಯಾರೆ ಪೂಜೆ ಮಾಡಿಸಿದರು. ಮಗಳೇ, ಬಾ ನನ್ನ ಜೊತೆ ಎಂದು ಹೇಳಿ ಗೆಸ್ಟ್ ರೂಮ್ಗೆ ಕರೆದುಕೊಂಡು ಹೋದರು. ಇಲ್ಲೇ ಇರು ಸ್ವಲ್ಪ ಹೊತ್ತು, ಇವತ್ತು ರಾತ್ರಿ ಶಾಸ್ತ್ರ ಇದೆ ಕಣಮ್ಮ, ನೀನೊರಡು. ಅದಕ್ಕೂ ಮುಂಚೆ ಕೈಕಾಲ್ ಮುಖ ತೊಳೆದು ಬಾ, ಒಟ್ಟಿಗೆ ಕೂತು ಊಟ ಮಾಡೋಣ ಎಂದು ಹೇಳಿ ಅವಳ ತಲೆ ಸವರಿ ಹೋದರು. ಹಿತೈಷಿಳ ಹೃದಯ ನಗಾರಿಯಂತೆ ಬಡಿಯುತ್ತಿತ್ತು. ಆದರೂ ಸವರಿಸಿಕೊಂಡು ತಯಾರಾಗಿ ಕೂತಳು. ಗಂಗಾ ಅವರು ಬಂದು ಅವಳನ್ನು ಊಟಕ್ಕೆ ಕರೆದುಕೊಂಡು ಹೋಗಿ ಪೃಥ್ವಿ ಪಕ್ಕ ಕೂರಿಸಿದರು. ಮನೆಯಲ್ಲಿ ನೆಂಟರ ಜಂಗೋಳಿಯೇ ಸೇರಿತ್ತು. ಪೃಥ್ವಿ ಎಲ್ಲರ ಬಳಿ ಹರಟುತ್ತಾ ಊಟ ಮಾಡಿದರೆ ಹಿತೈಷಿ ಕತ್ತು ಎತ್ತದೆ ಊಟ ಮುಗಿಸಿ ಎದ್ದು ವಾಪಸ್ ಗೆಸ್ಟ್ ರೂಮಿಗೆ ಹೋಗಿ ಕೂತಳು. ರಾತ್ರಿ ಸುಮಾರು 10 ಗಂಟೆಯ ಸಮಯ. ಗಂಗಾ ಅವರು ಹಿತೈಷಿ ಇದ್ದ ರೂಮಿಗೆ ಬಂದು, ಮಗು ತುಂಬ ಚೆನ್ನಾಗಿ ಕಾಣ್ತಾ ಇದೆಯಮ್ಮ, ನಂದೇ ದೃಷ್ಟಿ ಬೀಳುತ್ತೆ ಎಂದು ಹೇಳಿ ನೆಟಿಕೆ ಮುರಿದು ದೃಷ್ಟಿ ತೆಗೆದರು. ತಗೋ ಹಾಲು, ಪೃಥ್ವಿ ರೂಮ್ ಮಹಡಿ ಮೇಲೆ ಇರೋದು, ಬಾ ಎಂದು ಹೇಳಿ ಅವಳಿಗೆ ಹಾಲಿನ ಲೋಟ ಕೊಟ್ಟು ಪೃಥ್ವಿ ರೂಮ್ ತನಕ ಬಂದು ಅವಳನ್ನು ಬಿಟ್ಟು ಹೋದರು. ಅವಳು ಮೆಲ್ಲಗೆ ಹೆಜ್ಜೆ ಇಡುತ್ತಾ ಹೊಳ ಹೋದಳು. ರೂಮಿನ ತುಂಬ ಗುಲಾಬಿ ಹೂಗಳ ಅಲಂಕಾರವಾಗಿತ್ತು. ಬಾಲ್ಕನಿಯಲ್ಲಿ ಆಗಸಕ್ಕೆ ಮುಖ ಮಾಡಿ ನಿಂತಿದ್ದ ಪೃಥ್ವಿ ಅವಳ ಗೆಜ್ಜೆ ಶಬ್ದಕ್ಕೆ ತಿರುಗಿ ನೋಡಿದ. ಅವಳ ಹಾಲು ಬಿಳುಪಿನ ಮೈಬಣ್ಣಕ್ಕೆ ಸರಿಯಾಗಿ ಹೊಂದಿತ್ತು ಅವಳು ಹುಟ್ಟಿದ್ದ ಹಳದಿ ಬಣ್ಣದ ಸೀರೆ. ಏನೂ ಅಲಂಕಾರ ಇಲ್ಲದೆ ಕೈಯಲ್ಲಿ ಹಾಲಿಡಿದು ನಿಂತಿದ್ದ ತನ್ನ ಹೆಂಡತಿಯನ್ನು ನೋಡಿದ ಪೃಥ್ವಿ ಅವನು ಅವಳ ಹತ್ತಿರ ಬಂದು ಇನ್ನೇನು ಅವಳ ಕೈಯನ್ನು ಮುಟ್ಟಬೇಕು. ಅವಳು ತಕ್ಷಣ ಹಿಂದಕ್ಕೆ ಸರಿದಳು. ಪ್ಲೀಸ್, ನನ್ನ ಪಾಡಿಗೆ ಬಿಟ್ಟು ಬಿಡಿ ಎಂದು ಕೈ ಮುಗಿದಳು. ಅವಳ ಕೈಯಲ್ಲಿ ಇದ್ದ ಹಾಲಿನ ಲೋಟ ಬಿದ್ದು ಹೊಳೆಯಿತು. ಯಾಕೆ, ನಿನಗೆ ನಾನು ಇಷ್ಟ ಇಲ್ವಾ ಕೇಳಿದ ಪೃಥ್ವಿ. ನನಗೆ ಈ ಮದುವೆ ಇಷ್ಟ ಇಲ್ಲ ಎಂದಳು ಹಿತೈಷಿ. ಹಾಗಾದರೆ ಮದುವೆ ಯಾಕೆ ಆಗಬೇಕಿತ್ತು ಎಂದು ಪೃಥ್ವಿ ಕೇಳಿದಾಗ, ಅದಕ್ಕೆ ಎಷ್ಟೋ ಕಾರಣಗಳಿವೆ, ಆದರೆ ಒಂದಂತೂ ನಿಜ, ನಿಮಗೆ ಯಾವ ಪ್ರೀತಿ ಸುಖ ಕೊಡೋಕೋ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ನನ್ನ ಪಾಡಿಗೆ ಬಿಟ್ಟು ಬಿಡಿ, ದಯಮಾಡಿ ಕ್ಷಮಿಸಿ ನನ್ನ ಎಂದು ಕೈ ಮುಗಿದಳು. ಪೃಥ್ವಿ ಮನಸ್ಸಿಗೆ ಕೊಳ್ಳಿ ಇಟ್ಟಂತಾಗಿತ್ತು. ಅವನ ಮಾತುಗಳು ಗಂಟಲಿನಲ್ಲಿಯೇ ಉಳಿದಿದ್ದವು. ಏನು ಮಾಡಬೇಕು ಎಂದು ತೋಚದೆ ಸುಮ್ಮನೆ ನಿಂತಿದ್ದ. ಅಮ್ಮ ಎಂಬ ಸಣ್ಣ ಆರ್ತನಾದ ಕೇಳಿದ್ದು. ಪೃಥ್ವಿ ತಿರುಗಿ ನೋಡಿದ. ರೂಮಿಂದ ಹೊರಗೆ ಹೋಗುವ ಅವಸರದಲ್ಲಿ ಗಮನಿಸದೆ ಕೆಳಗೆ ಬಿದ್ದು ಒಡೆದಿದ್ದ ಹಾಲಿನ ಗ್ಲಾಸ್ ಮೇಲೆ ಕಾಲಿಟ್ಟಿದ್ದಳು ಹಿತೈಷಿ. ಹಿತೈಷಿಳ ಬಲಕಾಲಿನ ಪಾದಕ್ಕೆ ಗಾಜಿನ ಚೂರು ಚುಚ್ಚಿತ್ತು. ಪೃಥ್ವಿ ತಕ್ಷಣ ಹೋಗಿ ಅವಳ ಕಾಲು ಮುಟ್ಟಲು ನೋಡಿದ. ಹಿತೈಷಿ ಹಿಂದಕ್ಕೆ ಸರಿದಳು. ಪೃಥ್ವಿ ಕತ್ತೆತ್ತಿ ನೋಡಿದ. ಅವನ ಕಣ್ಣಲ್ಲಿ ಇದ್ದ ಕೋಪ ನೋಡಿ ಸುಮ್ಮನಾದಳು ಹಿತೈಷಿ. ಬಾ ಎಂದು ಅವಳ ಕೈ ಹಿಡಿದು ಮಂಚದ ಮೇಲೆ ಕೂರಿಸಿ ಅವಳ ಕಾಲನ್ನು ಕೈಯಲ್ಲಿ ಹಿಡಿದು ನೋಡಿದಾಗ ಪಾದಕ್ಕೆ ಗಾಜಿನ ಚೂರು ಚುಚ್ಚಿದ್ದು ಕಾಣಿಸಿತು. ಬೇಗನೆ ಹೋಗಿ ಫಸ್ಟ್ ಏಡ್ ಕಿಟ್ ತಂದು ನಡುಗುವ ಕೈಯಲ್ಲೇ ಗಾಜಿನ ಚೂರನ್ನು ತೆಗೆದ. ಅವಳು ನೋವಿಂದ ಮುಖ ಕಿವಿಚಿದ್ದನ್ನು ನೋಡಿ ಏನಾಗಲ್ಲ ಎಂದಷ್ಟೇ ಹೇಳಿದ.
ಈ ಬಾರಿ ಅವನ ಮುಖದಲ್ಲಿ ಕೋಪದ ಬದಲು ಅವಳ ಮೇಲಿನ ಕಾಳಜಿ ಎದ್ದು ಕಾಣುತ್ತಿತ್ತು. ಗಾಜು ಚೂರು ತೆಗೆದು ಗಾಯಕ್ಕೆ ಮುಲಾಮು ಹಚ್ಚಿ ಬ್ಯಾಂಡೇಜ್ ಮಾಡಿದ. ಸರಿ, ನೀನು ಮಲಗು ಎಂದು ಹೇಳಿದ. ಅವಳು ಅವನನ್ನೇ ನೋಡುತ್ತಾ ಇದ್ದಳು. ಏನು ಎಂದು ಕಣ್ಣಿನಲ್ಲೇ ಕೇಳಿದ ಪೃಥ್ವಿ. ನೀವು ಎಂದಳು. ನಾನೇನು ಎಂದು ಕೇಳಿದ. ನೀವೆಲ್ಲಿ ಮಲಗ್ತೀರಾ ಎಂದು ಕೇಳಿದಳು ಮೆಲ್ಲಗೆ. ನಾನಿಲ್ಲೇ ಬೆಡ್ ಮೇಲೆ ಮಲಗೋದು. ಇನ್ನೆಲ್ಲಿ ಮಲಗೋದು ಹಾಂ ಎಂದನು. ಅವಳು ಸುಮ್ಮನೆ ಇದ್ದದ್ದನ್ನು ನೋಡಿ ಎಲ್ಲ ದಿಂಬುಗಳನ್ನು ಒಟ್ಟು ಮಾಡಿ ಬೆಡ್ ಮಧ್ಯದಲ್ಲಿ ಜೋಡಿಸಿ, ನೋಡು, ಈ ಕಡೆ ನಾನು ಮಲಗ್ತೀನಿ, ಆ ಕಡೆ ನೀನು ಮಲಗೋ ಎಂದನು. ಹೆದರಬೇಡ, ನಾನು ನಿಂಗೇನೂ ಮಾಡಲ್ಲ, ಆರಾಮಾಗಿ ಮಲಕ್ಕೋ ಎಂದು ಹೇಳಿ ಮಲಗಿದನು. ಹಿತೈಷಿ ಒಂದು 10 ನಿಮಿಷ ಕೂತು ಅವಳು ಕೂಡ ಮಲಗಿದಳು. ಅವಳ ಕಣ್ಣಲ್ಲಿ ನೀರಿಳಿದು ಹೋಗುತ್ತಿತ್ತು. ಎಷ್ಟು ಒಳ್ಳೆಯ ಮನುಷ್ಯ ಇವರು, ನನ್ನಿಂದ ಇವರಿಗೆ ಅನ್ಯಾಯ ಆಗುತ್ತಿದೆ ಎಂದು ಮನಸ್ಸು ಕೂಗಿ ಹೇಳುತ್ತಿತ್ತು. ತಕ್ಷಣ ಒಂದು ನಿರ್ಧಾರಕ್ಕೆ ಬಂದಳು. ನಾನಿವರಿಗೆ ಪ್ರೀತಿ ನೀಡಲು ಸಾಧ್ಯ ಇಲ್ಲ, ಹಾಗಂತ ಇವರಿಗೆ ನನ್ನಿಂದ ಯಾವ ಮೋಸ ಕೂಡ ಆಗಲ್ಲ, ಆಗಬಾರದು ಕೂಡ. ಸ್ವಲ್ಪ ದಿನ ಹೋಗಲಿ, ನನ್ನ ಫ್ರೆಂಡ್ ಲಾಸ್ಯ ಹತ್ರ ಮಾತಾಡಿ ಡಿವೋರ್ಸ್ ಬಗ್ಗೆ ಯೋಚಿಸಬೇಕು ಎಂದು ಅಂದುಕೊಳ್ಳುತ್ತಾ ಕಣ್ಣು ಮುಚ್ಚಿ ಮಲಗಿದಳು. ಬೆಳಗ್ಗೆ ಸುಮಾರು 5 ಗಂಟೆಯ ಜಾವ ಪೃಥ್ವಿಗೆ ಎಚ್ಚರ ಆಯಿತು. ಏನೋ ಎದೆಯ ಮೇಲೆ ಭಾರ ಎನಿಸುತ್ತಿತ್ತು. ಸರಿಯಾಗಿ ಕಣ್ಣು ಉಜ್ಜಿಕೊಂಡು ನೋಡಿದಾಗ ಹಿತೈಷಿ ಅವನ ಎದೆಯ ಮೇಲೆ ಅವನ ಶರ್ಟ್ ಹಿಡಿದು ಮಲಗಿದ್ದಳು. ದಿಂಬೆಲ್ಲ ಗಡಿಪಾರಾಗಿದ್ದವು. ಪೃಥ್ವಿ ಕಣ್ಣು ಉಜ್ಜಿಕೊಂಡು ನೋಡಿದಾಗ ಅವನ ಎದೆಯ ಮೇಲೆ ಮಲಗಿದ್ದಳು ಹಿತೈಷಿ. ಪೃಥ್ವಿಗೆ ತಕ್ಷಣ ಹಿಂದಿನ ದಿನ ಕಾರಿನಲ್ಲಿ ಜರುಗಿದ್ದು ನೆನಪಾಯಿತು. ಮತ್ತೆ ನನ್ನ ಎದೆಯ ಮೇಲೆ ಮಲಗಿದ್ದೆ ಎನ್ನುವುದು ಅವಳಿಗೆ ಗೊತ್ತಾದರೆ ಇನ್ಮೇಲೆ ನೆಲದ ಮೇಲೆ ಮಲಗಿಬಿಡ್ತಾಳೆ ಅಷ್ಟೇ ಎಂದುಕೊಳ್ಳುತ್ತಾ ಮೆಲ್ಲಗೆ ಅವಳನ್ನು ಸರಿಸಿ ಮಲಗಿಸಿ ದಿಂಬುಗಳನ್ನು ಸರಿಯಾಗಿ ಜೋಡಿಸಿ ಹೋಗಿ ಬಾಲ್ಕನಿಯಲ್ಲಿ ನಿಂತ. ಇನ್ಮೇಲೆ ನಾನು ಸ್ವಲ್ಪ ಬೇಗ ಹೇಳಬೇಕು, ಇವಳಿಗಿನ್ನ ಮುಂಚೆ, ಇಲ್ಲ ಅಂದರೆ ನಿದ್ರೆಯಲ್ಲಿ ಅವಳೇ ಗಡಿ ದಾಟಿ ಬರೋದು ಅಂತ ಅವಳಿಗೆ ಗೊತ್ತಾಗುತ್ತೆ. ಆಮೇಲೆ ಸುಮ್ಮನೆ ಬೇಜಾರು ಮಾಡಿಕೊಳ್ಳುತ್ತಾಳೆ ಎಂದು ಸುಮ್ಮನಾದ. ಮನದಲ್ಲೇ 100 ಯೋಚನೆಗಳು ನಾ ಮುಂದು ತಾ ಮುಂದು ಎಂಬಂತೆ ದಾಳಿ ಇಡುತ್ತಿದ್ದೆವು. ಅಲ್ಲ, ಈ ಹುಡುಗಿಗೆ ನಾನು ಇಷ್ಟ ಇಲ್ಲ, ಈ ಮದುವೆ ಕೂಡ ಇಷ್ಟ ಇಲ್ಲ ಅಂದಮೇಲೆ ನನ್ನ ಯಾಕೆ ಮದುವೆಯಾಗಬೇಕಿತ್ತು? ಅಂಥ ಕಷ್ಟ ಏನಿತ್ತು ಎಂದೆಲ್ಲ ಯೋಚಿಸಿ ಯೋಚಿಸಿ ತಿಳಿಯದೆ ಸುಮ್ಮನಾದ. ಸಮಯ 6 ಆಗಿತ್ತು. ಹಿತೈಷಿಯನ್ನು ನೋಡಿದಾಗ ಅವಳಿನ್ನು ಜೋಲಿಗೆಯಲ್ಲಿ ಮಲಗಿದ್ದ ಪುಟ್ಟ ಕಂದಮ್ಮನ ಹಾಗೆ ನಿದ್ರಿಸುತ್ತಿದ್ದಳು. ಅವನು ಹೋಗಿ ಸ್ನಾನ ಮಾಡಿ ಬಂದರೂ ಇವಳು ಏಳಲಿಲ್ಲ. ಪೃಥ್ವಿ ಕೂಡ ಅವಳೇ ಏಳಲಿ ಎಂದು ಸುಮ್ಮನಾದ. ಗಂಟೆ 8 ಆಗಿತ್ತು. ಅವಳಿಗೆ ಮಾತ್ರ ಅರುಣೋದಯ ಆಗಿರಲಿಲ್ಲ. ಅಪ್ಪ, ಇವಳೇನು ಕುಂಭಕರ್ಣನ ಮರಿಮಮ್ಮಗಳ? ಇನ್ನೂ ಮಲಗಿ ಗೊರಕೆ ಹೊಡಿತಾ ಇದ್ದಾಳಲ್ಲ, ಮನೆಯಲ್ಲಿ ಎಲ್ಲ ಏನೆಂದುಕೊಳ್ಳಲ್ಲ ಎಂದು ಯೋಚಿಸಿ ಅವಳ ಬಳಿ ಬಂದ. ಮೆಲ್ಲಗೆ ಹೇಳು, ಲೇಟಾಯ್ತು ಎಂದ. ಆದರೂ ಯಾವ ಪ್ರಯೋಜನ ಇಲ್ಲ. ಅಯ್ಯೋ, ಹೇಳ್ತಾನೆ ಇಲ್ವಲ್ಲ ಇವಳ ಹೆಸರೇನಪ್ಪ ಎಂದು ಯೋಚಿಸಿದ. ಅವನ ಇಂಟರ್ನ್ಯಾಷನಲ್ ಬ್ರೈನ್ ಬಗ್ಗೆ ಅವನಿಗೆ ನಗು ಬಂತು. ಅಂತೂ ಅವಳ ಹೆಸರು ನೆನಪಿಸಿಕೊಂಡು ಹಿತೈಷಿ ಹೇಳು ಎಂದ ಗಟ್ಟಿ ಧ್ವನಿಯಲ್ಲಿ. ಆದರೂ ಹಿತೈಷಿ ಕಿವಿಗೆ ಇವನ ಮಾತೇ ನಾಟಲಿಲ್ಲ. ನಂತರ ಮೆಲ್ಲನೆ ಭುಜ ಅಲಗಿಸಿ, ಹೇಳು ಹಿತೈಷಿ, ಟೈಮ್ ಆಯ್ತು, ಎಲ್ಲ ಏನೆಂದುಕೊಳ್ಳಲ್ಲ, ಹೇಳು ಎಂದ. ಮೆಲ್ಲಗೆ ಕಣ್ಣು ಬಿಟ್ಟ ಹಿತೈಷಿ ದಡಬಡಿಸಿ ಎದ್ದು, ಯಾರೇ ನೀವು? ನನ್ನ ರೂಮಲ್ಲಿ ಏನ್ ಮಾಡ್ತಾ ಇದ್ದೀರಾ? ಕಳ್ಳ ಎಂದು ಕಿರುಚಲು ರೆಡಿಯಾಗಿದ್ದ ಅವಳ ಬಾಯನ್ನು ತನ್ನ ಕೈಯಿಂದ ಮುಚ್ಚಿದ ಪೃಥ್ವಿ. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ಪೃಥ್ವಿ. ಸ್ವಲ್ಪ ನೆನಪು ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಬೇಗ ಕೆಳಗೆ ದೇವರ ಕೋಣೆಗೆ ಬಾ, ಆಲ್ರೆಡಿ 8 ಗಂಟೆ ಆಗಿದೆ ಎಂದು ಹೇಳಿ ಅವಳ ಬಾಯಿ ಮುಚ್ಚಿದ್ದ ತನ್ನ ಕೈಯನ್ನು ತೆಗೆದು ಎದ್ದು ಹೊರಟವನು ಅಂದ ಹಾಗೆ, ನಾನು ನಿನ್ನ ರೂಮಲ್ಲಿ ಇಲ್ಲ, ನೀನು ನನ್ನ ರೂಮಲ್ಲಿ ಇದೀಯಾ ಎಂದು ಹೇಳಿ ರೂಮಿಂದ ಆಚೆ ಹೋದ. ಅವಳು ತನ್ನನ್ನೇ ತಾನು ಬೈದುಕೊಳ್ಳುತ್ತಾ ಕುಂಟುತ್ತಾ ಗೆಸ್ಟ್ ರೂಮ್ಗೆ ಹೋಗಿ ಸ್ನಾನ ಮುಗಿಸಿಕೊಂಡು ಸಿಂಪಲ್ ಆಗಿ ತಯಾರಾಗಿ ದೇವರ ಕೋಣೆಗೆ ಬಂದಳು. ಅವಳು ಕುಂಟುತ್ತಾ ಬರುತ್ತಿದ್ದನ್ನು ನೋಡಿ ಗಂಗಾ ಅವರು, ಯಾಕಮ್ಮ, ಏನಾಯ್ತು? ಯಾಕೆ ಕುಂಟುತ್ತಾ ಬರ್ತಾ ಇದೀಯಾ ಎಂದು ಕೇಳಿದರು. ಹಿತೈಷಿ ಉತ್ತರ ಹೇಳುವ ಮೊದಲೇ, ಅಮ್ಮ, ಅದು ಹಾಲಿನ ಲೋಟ ಅದೇಗೋ ಕೆಳಗೆ ಬಿದ್ದಿತ್ತು. ಬೆಳಗ್ಗೆ 6 ಗಂಟೆಗೆ ಎದ್ದು ಇವಳು ಸ್ನಾನ ಮಾಡಲು ಹೋಗುವಾಗ ನೋಡದೆ ತುಳಿದು ಬಿಟ್ಟಿದ್ದಾಳೆ.
ಅವರು ಅಮ್ಮ ಎಂದು ಕೂಗಿದ್ದು ಕೇಳಿ ನನಗೆ ಎಚ್ಚರ ಆಗಿ ನೋಡುವಾಗ ಅವಳ ಕಾಲಿಗೆ ಗಾಜು ಚುಚ್ಚಿತು. ಆಮೇಲೆ ಕಾಲಿಗೆ ಬ್ಯಾಂಡೇಜ್ ಹಾಕಿ ಸ್ವಲ್ಪ ಹೊತ್ತು ಮಲಕ್ಕೋ ಅಂದಿದ್ದೆ. ನೀನೇನು ತಲೆ ಕೆಡಿಸ್ಕೋಬೇಡ ಎಂದು ಒಂದೇ ಉಸಿರಿಗೆ ಹೇಳಿ ಮುಗಿಸಿದ. ಹಿತೈಷಿ ಅವನನ್ನೇ ಕಣ್ಣು ದೊಡ್ಡ ಮಾಡಿಕೊಂಡು ನೋಡುತ್ತಿದ್ದಳು. ಆದರೆ ಪೃಥ್ವಿ ಮಾತ್ರ ಸುಳ್ಳೇ ಹೇಳಿಲ್ಲ ಎಂಬಂತೆ ತಾಯಿಯ ಕಡೆ ಮುಗ್ಧ ನಗೆ ಬೀರುತ್ತಾ ನಿಂತಿದ್ದ. ಹೌದೇನಮ್ಮ, ಸ್ವಲ್ಪ ನೋಡಿಕೊಂಡು ಓಡಾಡೋದು ತಾನೇ ಎಂದು ಹೇಳಿ, ಸರಿ ನೀನು ಬೇಗ ಆರತಿ ತಗೊಂಡು ಹೋಗಿ ರೆಸ್ಟ್ ಮಾಡು ಎಂದರು. ಅವಳು ಸುಮ್ಮನೆ ಕೋಲೆ ಬಸವನ ಹಾಗೆ ತಲೆ ಅಲ್ಲಾಡಿಸಿದಳು. ಅಷ್ಟೊತ್ತಿಗೆ ಮತ್ತೆ ಪೃಥ್ವಿನೇ, ಅಮ್ಮ ಅದು ನಾವು ಇವತ್ತೇ ಬೆಂಗಳೂರಿಗೆ ಹೋಗಬೇಕು, ಅರ್ಜೆಂಟ್ ಕೆಲಸ ಇದೆ, ಕಂಪನಿಯಿಂದ ಕಾಲ್ ಬಂದಿತ್ತು. ಪ್ರಜ್ವಲ್ ಎಲ್ಲ ನಿನ್ನೆನೇ ಹೋದರು. ನಾನು ಈಗಾಗಲೇ 2 ವಾರ ರಜೆ ಮಾಡಿದ್ದೀನಿ, ಪ್ಲೀಸ್ ಏನೂ ಹೇಳಬೇಡ ಎಂದೆನು. ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ಪಂಕಜ್, ಅಲ್ಲೋ ಇವತ್ತೇ ಹೋಗ್ಬೇಕಾ? 1-2 ದಿನ ಬಿಟ್ಟು ಹೋಗಬಹುದು ಅಲ್ವಾ? ನಿನ್ನೆ ತಾನೇ ಮದುವೆ ಆಗಿದೆ, ಪಾಪ ಈ ಮಗು ಇವಳಿಗೂ ಸುಸ್ತಾಗಿರಲ್ವಾ ಎಂದರು. ಹಿತೈಷಿ ಕಡೆಗೆ ನೋಡುತ್ತಾ, ಇಲ್ಲ ಪಪ್ಪ ನಾನು ಹೋಗಲೇಬೇಕು, ಅವಳು ಕೂಡ ಹೂ ಅಂದಿದ್ದಾಳೆ ಎಂದೆನು. ಸರಿ ಬಿಡು ಗಂಗಾ, ಇವರಿಗೆ ಹೊರಡಲು ವ್ಯವಸ್ಥೆ ಮಾಡು. ನಿನ್ನ ಮಗ ಕೆಲಸದ ವಿಷಯ ಬಂದರೆ ನಮ್ಮ ಮಾತಿಗೆಲ್ಲ ಜಗ್ಗೋನಲ್ಲ ಎಂದರು ಪಂಕಜ್. ಪೃಥ್ವಿ ಮನದಲ್ಲೇ, ದೇವ್ರೆ ಇನ್ನೂ ಎಷ್ಟು ಸುಳ್ಳು ಹೇಳಬೇಕಪ್ಪ ಎಂದು ಬೇಸರಿಸಿದ. ತಿಂಡಿಯೆಲ್ಲ ಮುಗಿಸಿ ಲಗೇಜ್ ಪ್ಯಾಕ್ ಮಾಡುವಾಗ ಹಿತೈಷೀಳೆ, ನೀವ್ಯಾಕೆ ಸುಳ್ಳು ಹೇಳಿದ್ರಿ ಎಂದು ಕೇಳಿದಳು. ಮತ್ತೇನು, ನಿನ್ನೆ ನಡೆದಿದ್ದೆಲ್ಲ ಹೇಳಬೇಕಿತ್ತಾ ಎಂದೆನು. ಅವಳು ಸುಮ್ಮನೆ ಆದಳು. ಸ್ವಲ್ಪ ಹೊತ್ತಿನ ನಂತರ, ಏನು ಇಷ್ಟು ಬೇಗ ಬೆಂಗಳೂರಿಗೆ ಹೋಗ್ತಾ ಇರೋದು? ನಿಜ ಕೆಲಸದ ಒತ್ತಡ ಇದೆಯಾ ಎಂದು ಕೇಳಿದವಳಿಗೆ, ಇಲ್ಲ ಅಂಥ ಅರ್ಜೆಂಟ್ ಏನೂ ಇಲ್ಲ, ಆದರೆ ಎಲ್ಲ ವಿಷಯ ಗೊತ್ತಾದ ಮೇಲೆ ನಾಟಕ ಮಾಡೋಕ್ಕೆ ನಿಂಗೂ ಕಷ್ಟ ನನಗೂ ಕಷ್ಟ. ಅಪ್ಪ ಅಮ್ಮ ತುಂಬ ಸೂಕ್ಷ್ಮ, ಅದಕ್ಕೆ ಅಪ್ಪ ಅಮ್ಮಂಗೆ ಇದು ಯಾವುದೂ ಗೊತ್ತಾಗಬಾರದು, ಅದಕ್ಕೆ ಹೋಗ್ತಾ ಇರೋದು ಎಂದೆನು. ಅವಳು ಸುಮ್ಮನಾದಳು. ಪೃಥ್ವಿ ಹಿತೈಷಿ ಎಲ್ಲರ ಆಶೀರ್ವಾದ ಪಡೆದು ಹೊರಟರು. ಗಂಗಾ ಪಂಕಜ್ ಜೊತೆಗೆ ಮನೆಯಲ್ಲಿ ಇದ್ದ ನೆಂಟರಿಷ್ಟರೆಲ್ಲ ಇವರನ್ನು ಕಳುಹಿಸಿಕೊಳ್ಳಲು ಬಂದು ನಿಂತಿದ್ದರು. ಪೃಥ್ವಿ, ಅಮ್ಮ ಅಪ್ಪ ನಾವಿನ್ನು ಬರುತ್ತೇವೆ ಎಂದನು. ಗಂಗಾ ಅವರು ಕಣ್ಣಲ್ಲಿ ನೀರು ತುಂಬಿಕೊಂಡು, ಸರಿನಪ್ಪ ಹೋಗಿ ಬನ್ನಿ, ಈ ಮಗುನ ಚೆನ್ನಾಗಿ ನೋಡಿಕೋ, ಕಾಲು ಬೇರೆ ಹೇಟಾಗಿದೆ ಎಂದರು. ಪೃಥ್ವಿ ಸರಿ ಎಂದು ತಲೆದೂಗಿ ಹೊರಟನು. ಇತ್ತ ಪೃಥ್ವಿ ಕಾರ್ ಚಿಕ್ಕಮಗಳೂರಿನಿಂದ ಬೆಂಗಳೂರಿನ ದಾರಿ ಹಿಡಿದಿತ್ತು. ಹೊರಟ ಗಂಟೆಯೊಳಗೆ ಹಿತೈಷಿ ಕಾರಿನ ಸೀಟಿಗೆ ಹೊರಗೆ ನಿದ್ರಿಸಿದ್ದಳು. ಯಪ್ಪ, ಇವಳಿಗೆ ಯಾರಪ್ಪ ಹಿತೈಷಿ ಅಂತ ಹೆಸರು ಇಟ್ಟಿದ್ದು? ಗುಮ್ಮ, ನಿದ್ದೆ ಗುಮ್ಮ ಅಂತ ಹೆಸರಿಡಬೇಕಿತ್ತು ಎಂದು ಬೈದುಕೊಳ್ಳುತ್ತಾ ಗಾಡಿ ಓಡಿಸುತ್ತಿದ್ದ. ಬೋರ್ ಆಗ್ತಾ ಇದೆ ಅಂತ FM ಆನ್ ಮಾಡಿದ್ರೆ, ರೂಪಸಿ ಸುಮ್ಮನೆ ಹೇಗಿರಲಿ ನಿನ್ನನ್ನೇ ನೋಡುತ್ತಾ ಕೂತು ಎಂಬ ಹಾಡು ಬರುತ್ತಿತ್ತು. ತಕ್ಷಣ ಮಲಗಿದ್ದವಳನ್ನೊಮ್ಮೆ ನೋಡಿದ. ಥ ಇದನ್ನ ಎಂದು ಹೇಳಿ FM ಆಫ್ ಮಾಡಿದ. ರಾತ್ರಿಯ ವೇಳೆಗೆ ಪೃಥ್ವಿ ಹಿತೈಷಿ ಬೆಂಗಳೂರು ತಲುಪಿದ್ದರು. ಆಗಲೂ ಹಿತೈಷಿ ಮಲ್ಗೆ ಇದ್ದಳು. ಇವಳನ್ನ ಹೇಳಿಸೋದೆ ನನ್ನ ಕೆಲಸನಾ ಎಂದು ಬೈದುಕೊಳ್ಳುತ್ತಾ ಅವಳನ್ನ ಎಬ್ಬಿಸಲು ಹೊರಟಾಗ ಅವಳೇ ಮೈ ಮುರಿಯುತ್ತಾ ಎದ್ದವಳು ಇವನನ್ನು ನೋಡಿ ಸುಮ್ಮನೆ ಕೂತಳು. ಮನೆ ಬಂತು ಎಂದು ಹೇಳಿ ಲಗೇಜ್ ಎಲ್ಲ ಇಳಿಸಿ, ಇರು ಕಾರ್ ಪಾರ್ಕ್ ಮಾಡಿ ಬರ್ತೀನಿ ಎಂದು ಹೇಳಿ ಕಾರ್ ಪಾರ್ಕ್ ಮಾಡಲು ಹೋದ. ಅವನು ಕಾರ್ ಪಾರ್ಕ್ ಮಾಡಿ ಬರುವಾಗ ಹಿತೈಷಿ ತನ್ನ ಲಗೇಜನ್ನು ಎತ್ತಿಕೊಂಡು ಹೋಗಲು ಪ್ರಯಾಸ ಪಡುತ್ತಿದ್ದಳು. ಬಿಡು, ನಾನು ತಗೊಂಡು ಬರ್ತೀನಿ ಎಂದು ಪೃಥ್ವಿ ಕೇಳಿದಾಗ, ಪರವಾಗಿಲ್ಲ ಎಂದಳು ಹಿತೈಷಿ. ಹಾಗಾದರೆ ನಿನ್ನ ಲಗೇಜ್ ಜೊತೆ ನನ್ನ ಲಗೇಜನ್ನು ತಂದ್ಬಿಡು ಎಂದು ಹೇಳಿ ಹೊರಟವನು, ಫ್ಲೋರ್ ನಂಬರ್ 4 ರೂಮ್ ನಂಬರ್ 7 ಎಂದು ಹೇಳಿ ಕೈಬೆರಳಿನಲ್ಲಿ ಕಾರ್ ಕೀ ತಿರುವುತ್ತಾ ಹೊರಟು ಹೋದ ಪೃಥ್ವಿ. ಇತ್ತ ಹಿತೈಷಿ ಅವನು ಹೊರಟು ಹೋಗುವುದನ್ನೇ ನೋಡುತ್ತಾ, ದೊಡ್ಡದಾಗಿ ಹೇಳಿದ ತಪ್ಪಿಗೆ ನೀನೇ ಅನುಭವಿಸು ಹಿತೈಷಿ ಎಂದು ತನಗೆ ತಾನೇ ಬೈದುಕೊಳ್ಳುತ್ತಾ ತನ್ನ 2 ಕೈಯಲ್ಲಿಯೂ ಲಗೇಜ್ ಹಿಡಿದು ಹೊರಟವಳು ಕಾಲಿಗೆ ಆಗಿದ್ದ ಗಾಯದಿಂದ ನಡೆಯಲಾಗದೆ ಇನ್ನೇನು ಬೀಳಬೇಕು ಎನ್ನುವಾಗ ಪೃಥ್ವಿ ಬಂದು ಬೀಳುತ್ತಿದ್ದ ಅವಳ ತೋಳನ್ನು ಹಿಡಿದು ನಿಲ್ಲಿಸಿದ್ದ. ಲಗೇಜ್ ಎತ್ತಿಕೊಳ್ಳುತ್ತಾ, ಕರ್ಮ, ಇವತ್ತು ಲಿಫ್ಟ್ ಬೇರೆ ಕೈ ಕೊಡಬೇಕಾ ಎಂದು ಅವಳ ಕೈಯಲ್ಲಿ ಇದ್ದ ಲಗೇಜ್ ಕಸಿದುಕೊಂಡು ಸರಸರನೆ ಹೊರಟು ಹೋದ. ಇವನು ಲಗೇಜ್ ತೆಗೆದುಕೊಂಡು ಹೋಗಿ ತುಂಬ ಹೊತ್ತಾದರೂ ಇವಳು ಬಾರದೇ ಇದ್ದದ್ದನ್ನು ನೋಡಿ ಅವನು ಅವಳ ಹುಡುಕಿ ಬಂದಾಗ
ಹಿತೈಷಿ ಕುಂಟುತ್ತಾ ಫಸ್ಟ್ ಫ್ಲೋರ್ ಮೆಟ್ಟಿಲನ್ನು ಹತ್ತುತ್ತಾ ಬರುತ್ತಿದ್ದಳು. ಅವಳನ್ನು ಹಾಗೆ ನೋಡಿದ ಪೃಥ್ವಿಗೆ ಬೇಸರವಾಯಿತು. ತಕ್ಷಣ ಅವಳ ಬಳಿ ಹೋಗಿ ಇಫ್ ಯು ಡೋಂಟ್ ಮೈಂಡ್ ಎಂದು ಹೇಳಿದವ ಅವಳನ್ನು ತನ್ನತ್ತ ತಿರುಗಿಸಿಕೊಂಡು ಒಂದೇ ನಿಮಿಷದಲ್ಲಿ ಬಾಚಿ ಎತ್ತಿಕೊಂಡು ಮೆಟ್ಟಿಲು ಹತ್ತಿದ್ದ. ಹಠಾತ್ತಾಗಿ ನಡೆದಿದ್ದನ್ನು ಅರಿಯಲು ಹಿತೈಷಿಗೆ ತುಂಬ ಸಮಯವೇ ಬೇಕಾಯಿತು. ಅಷ್ಟರಲ್ಲಿ ಅಪಾರ್ಟ್ಮೆಂಟ್ನ ಯಾವುದೋ ಫ್ಲಾಟ್ ಒಂದರಿಂದ ಒಂದು ಹಾಡು ಕೇಳಿ ಬರುತ್ತಿತ್ತು. ಒಳ್ಳೆ ಹುಡುಗ ಸಿಕ್ಕೋನೆ, ಅವನ ಹೃದಯ ಬೇರೇನೆ, ಸಪ್ತಪದಿಯಲ್ಲೂ ನಡೆಸೋದಿಲ್ಲ, ಹೊತ್ಕೊಂಡು ಹೋಗ್ತಾನೆ. ಪೃಥ್ವಿ ಅವಳನ್ನು ಎತ್ತಿಕೊಂಡೇ ಬಂದಿದ್ದ ರೂಮ್ ತನಕ. ಆಮೇಲೆ ಅವಳನ್ನು ಸೋಫಾ ಮೇಲೆ ಕೂರಿಸಿ ಹುಸ್ಸಪ್ಪ ಎನ್ನುತ್ತಾ ಅವನು ಸೋಫಾ ಮೇಲೆ ಉರುಳಿದ. ಹಿತೈಷಿ ಮನಸ್ಸಲ್ಲೇ ಹುಸ್ಸಪ್ಪ ಅಂತೆ, ಅಷ್ಟು ಇದ್ದವರು ಎತ್ಕೊಂಡು ಹಾಕಿ ಬರಬೇಕಿತ್ತು ಎಂದು ಮನದಲ್ಲೇ ಬೈದುಕೊಂಡಳು. ಸ್ವಲ್ಪ ಸಮಯ ಹಾಗೆ ಕೂತಿದ್ದ ಪೃಥ್ವಿ ಬಾಯಿ ತೆಗೆದಿದ್ದ. ಹಸಿವಾಗ್ತಾ ಇದೆ ನನಗೆ, ಏನಾದರೂ ಆರ್ಡರ್ ಮಾಡ್ತೀನಿ, ನಿಂಗೇನು ಬೇಕು ಎಂದ. ಅವಳು ಮೆಲ್ಲಗೆ ಏನಾದರೂ ಸರಿ ಎಂದಳು. ಇಬ್ಬರು ಊಟ ಮಾಡಿ ಕುಳಿತಿದ್ದಾಗ ಪೃಥ್ವಿ, ನೋಡು, ನಾನು ಬ್ಯಾಚುಲರ್ ಆಗಿದ್ದಾಗ ಯೂಸ್ ಮಾಡ್ತಾ ಇದ್ದ ಫ್ಲ್ಯಾಟ್ ಇದು, ಸೊ ಸಿಂಗಲ್ ಬೆಡ್ರೂಮ್ ಮಾತ್ರ ಇರೋದು ಎಂದು ಹೇಳುವಾಗಲೇ ಹಿತೈಷಿ, ಹಾಂ, ನಿನ್ನೆ ಮಲಗಿದ ಹಾಗೆ ಮಲ್ಗೋಣ, ದಿಂಬು ಜೋಡಿಸಿಕೊಂಡು ಎಂದಳು. ಪೃಥ್ವಿಗೆ ಒಳಗೊಳಗೆ ನಗು ಹತ್ತಿಕ್ಕಲಾಗದೆ ಹೊಳನಡೆದಿದ್ದ. ಅವನು ಮುಖ ತೊಳೆದು ಬರುವಾಗ ಅವಳು ಅದಾಗಲೇ ದಿಮ್ಮಿನ ಗಡಿಯನ್ನು ಮಾಡಿ ಮಲಗಿಬಿಟ್ಟಿದ್ದಳು. ಬೆಳಗ್ಗೆ 6 ಗಂಟೆಯ ಸಮಯ. ಅವನ ತಲೆಯ ಬಳಿ ಮೇಜಲ್ಲಿ ಇಟ್ಟಿದ್ದ ಫೋನ್ ಧ್ವನಿ ಸುರಳಿಯ ಹೊರಡಿಸಿತು. ತಕ್ಷಣ ಅಲಾರಂ ಆಫ್ ಮಾಡಿ ಕಣ್ಣು ಬಿಟ್ಟ ಪೃಥ್ವಿ. ನಿನ್ನೆ ಅಂತೆ ಇವತ್ತು ಕೂಡ ಅವಳು ಅವನ ಎದೆಯ ಮೇಲೆ ಮಲಗಿದ್ದರ ಜೊತೆಗೆ ಅವನ ಕಾಲಿನ ಮೇಲೆ ತನ್ನ ಕಾಲನ್ನು ಹೇರಿಕೊಂಡು ಮಲಗಿದ್ದಳು. ಪೃಥ್ವಿಗೆ ಜೋರಾಗಿ ನಗು ಬಂತು, ಆದರೂ ನಗುವಂತಿಲ್ಲ. ಮಲಗಿರುವ ಹೆಂಡತಿ ಎದ್ದು ಬಿಟ್ಟರೆ? ಹಾಗೆ ಸ್ವಲ್ಪ ಹೊತ್ತು ಅವಳನ್ನೇ ನೋಡುತ್ತಾ ಮಲಗಿದ್ದು, ನಂತರ ಮೆಲ್ಲಗೆ ಅವಳನ್ನು ಸರಿಸಿ ಮಲಗಿಸಿ ಅವನು ಎದ್ದ. ಬೆಳಗ್ಗೆ 8 ಗಂಟೆ ಆಗಿತ್ತು. ಪೃಥ್ವಿ ಬಾಲ್ಕನಿಯಲ್ಲಿ ಕೂತು ಗ್ರೀನ್ ಟೀ ಮಾಡಿಕೊಂಡು ಕುಡಿಯುತ್ತಾ ಇದ್ದ. ಮೈ ಮುರಿಯುತ್ತಾ ಎದ್ದ ಹಿತೈಷಿ ತಕ್ಷಣ ಗೋಡೆ ಮೇಲಿದ್ದ ಗಡಿಯಾರ ನೋಡಿ ಇದ್ದಕ್ಕಿದ್ದಂತೆ ಓಡುತ್ತಲೇ ಬಾತ್ರೂಮಿಗೆ ಓಡಿದವಳ ನೋಡಿ ನಗು ತಡೆದು ಇಟ್ಟುಕೊಂಡು ನಿಧಾನ ಎಂದಿದ್ದ. 8:30 ಅವಳ ಸ್ನಾನ ಮುಗಿದಿರಲಿಲ್ಲ. ಪೃಥ್ವಿ ಮೂಗಿನ ತುದಿಗೆ ಬೆರಳು ಇಟ್ಟಿದ್ದ. ಇನ್ಮೇಲೆ ಇವಳಿಗಿನ್ನ ಮುಂಚೆ ಸ್ನಾನವೂ ಮಾಡಿಬಿಡಬೇಕು ಎಂದು ಯೋಚಿಸಿದ. 9 ಗಂಟೆಯ ವೇಳೆಗೆ ಒದ್ದೆ ಕೂದಲನ್ನು ಒರೆಸುತ್ತಾ ಬಂದಳು ಅವಳು. ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟ ಅವಳ ಗಂಡ. ಅವಳು ಕೂದಲು ಒರೆಸಿಕೊಳ್ಳುತ್ತಾ ತಿರುಗಿದ ಪೋಸ್ಗೆ ಅವಳ ಕೂದಲಿಂದ ಹಾರಿದ ನೀರ ಹನಿಗಳು ಅವನ ತೋಯಿಸಿ ಅವನನ್ನು ವಾಸ್ತವಕ್ಕೆ ಮರಳಿಸಿದವು. ತಲೆ ಕೆರೆದುಕೊಳ್ಳುತ್ತಾ ಸ್ನಾನ ಮಾಡಲು ಹೋಗಿದ್ದ. ಬಾತ್ರೂಮ್ಗೆ ಹೋದ ಕೂಡಲೇ ಅವಳ ಶಾಂಪೂ ಸೋಪಿನ ಪರಿಮಳ ಮೂಗಿಗೆ ರಾಚಿತ್ತು. ಅದರ ಸುಗಂಧವನ್ನು ಸವಿಯುತ್ತಾ ಅವನು ಸ್ನಾನ ಮಾಡಿ ಬಂದಾಗ ಹಾಲಲ್ಲಿ ಯಾರದೋ ಮಾತು ಕೇಳುತ್ತಿತ್ತು. ನೋಡು ಹಿತಿ, ಮದುವೆಯಾಗಿ ಇನ್ನು 3 ದಿನ ಆಗಿದೆ ಅಷ್ಟೇ, ಹೀಗಾಗಲೇ ಡಿವರ್ಸ್ ಬೇಕು ಅಂತ ಕೇಳ್ತಾ ಇದೆಯಲ್ಲ ಎಂಬ ಮಾತು ಪೃಥ್ವಿ ಕಿವಿಗೆ ಬಿದ್ದಿತ್ತು. ಲಾಸ್ಯ ಪ್ಲೀಸ್, ಏನನ್ನೂ ಕೇಳಬೇಡ, ನಾನು ಏನು ಹೇಳೋ ಸ್ಟೇಜಲ್ಲಿ ಇಲ್ಲ ಎಂದಿದ್ದಳು ಹಿತೈಷಿ. ಎಕ್ಸ್ಕ್ಯೂಸ್ ಮೀ ಹಿತೈಷಿ, ಸ್ವಲ್ಪ ಬರ್ತೀಯಾ ಎಂದಿದ್ದ ಪೃಥ್ವಿ. ಪೃಥ್ವಿಯನ್ನು ಕಂಡು ಲಾಸ್ಯ ಕಳೆದೇ ಹೋಗಿದ್ದಳು. ಹಿತೈಷಿಳನ್ನು ರೂಮಿಗೆ ಕರೆದುಕೊಂಡು ಬಂದ ಪೃಥ್ವಿ, ನೋಡು, ನಿಂಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಗೊತ್ತು, ಆದರೆ ಈ ಡಿವರ್ಸ್ ಬಗ್ಗೆ ಮಾತಾಡ್ತಾ ಇದೀಯ ಈಗ ನೀನು. ಸುತ್ತಿ ಬಳಸಿ ಮಾತಾಡಲ್ಲ ನಾನು. ನೀನು ಯಾರನ್ನಾದರೂ ಪ್ರೀತಿ ಮಾಡ್ತಾ ಇದೀಯಾ? ಹೌದು ಅಂದರೆ ನನಗೆ ಡಿವರ್ಸ್ ಕೊಡೋಕೆ ಯಾವ ಅಭ್ಯಂತರವಿಲ್ಲ. ನಾನೇ ಮುಂದೆ ನಿಂತು ಮನೆಯಲ್ಲಿ ಮಾತಾಡಿ ನಿನ್ನ ನೀನು ಪ್ರೀತಿಸುವವನ ಜೊತೆ ಸೇರಿಸುತ್ತೀನಿ. ಹೇಳು, ಯಾರನ್ನಾದರೂ ಲವ್ ಮಾಡ್ತಾ ಇದೀಯಾ? ಇಲ್ಲ, ಯಾರನ್ನು ಲವ್ ಮಾಡ್ತಾ ಇಲ್ಲ, ಯಾರನ್ನು ಮದುವೆ ಕೂಡ ಆಗಲ್ಲ. ನಾನು ಸುಮ್ಮನೆ ನನ್ನ ಪಾಡಿಗೆ ನಾನು ಇರಬೇಕು ಅಷ್ಟೇ ಎಂದಳು ಹಿತೈಷಿ. ಸರಿ, ಹಾಗಾದರೆ ನೀನು ಯಾರನ್ನು ಲವ್ ಮಾಡ್ತಿಲ್ಲ ಅಂತ ಇದೆಯಾ? ನಿನಗೆ ನಾನು ನನ್ನ ಒಪಿನಿಯನ್ ಹೇಳ್ತೀನಿ. ನೋಡು, ಈ ಡಿವೋರ್ಸ್ ಎಲ್ಲ ಬೇಡ. ಇದರಿಂದ ನಮ್ಮ ಅಪ್ಪ ಅಮ್ಮ, ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ನೋವು ಅನುಭವಿಸುತ್ತಾರೆ. ನೋಡು, ನೀನು ನಿನ್ನ ಪಾಡಿಗೆ ಇರೋ, ನಾನು ನನ್ನ ಪಾಡಿಗೆ ಇರ್ತೀನಿ. ನನ್ನಿಂದ ನಿಂಗೆ ಯಾವ ತೊಂದರೆ ಆಗಲ್ಲ. ನೀನು ಫ್ಯಾಷನ್ ಡಿಸೈನರ್ ಅಂತ ಕೇಳುಪಟ್ಟೆ. ನೀನು ನಿನ್ನ ಪ್ರೊಫೆಷನ್ ಮುಂದುವರಿಸು, ಖುಷಿಯಾಗಿರೋ. ನಿಂಗೂ ನೆಮ್ಮದಿ, ಮನೆಯವರಿಗೂ ನೆಮ್ಮದಿ.
ಎಂದು ಹೇಳಿ ಮಾತು ಮುಗಿಸಿದ ಪೃಥ್ವಿ. ಹಿತೈಷಿ ರೂಮಿಂದ ಹೊರ ನಡೆದಿದ್ದಳು. ಏನಾಯ್ತು ಕೇಳಿದ್ದಳು ಲಾಸ್ಯ. ಏನಿಲ್ಲ, ಈ ಡಿವೋರ್ಸ್ ಬೇಡ ಅಂತ ನಿರ್ಧಾರ ಮಾಡಿದ್ದೀನಿ ಎಂದಿದ್ದಳು ಹಿತೈಷಿ. ಗಟ್ಟಿಯಾಗಿ ಅಪ್ಪಿಕೊಂಡಳು ಲಾಸ್ಯ. ವಾವ್ ಹಿತೈಷಿ, ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು ಎಂದಿದ್ದಳು. ಸರಿ, ನಾನಿನ್ನು ಹೊರಡ್ತೀನಿ ಎಂದು ಹೇಳಿ ಹೊರಟಳು ಲಾಸ್ಯ. ಹೊರಡುವಾಗ, ಹಿತಿ, ನಿನ್ ಗಂಡ ತುಂಬ ಹ್ಯಾಂಡ್ಸಮ್ ಕಣೆ, ನನಗೆ ಮದುವೆ ಆಗಿಬಿಡೋಣ ಅಂತ ಅನಿಸ್ತು ಗೊತ್ತಾ. ಈಗಲೂ ನೀನು ಹ್ಞೂ ಅನ್ನೋ, ನಾನೇ ಹೊಡಿಸ್ಕೊಂಡು ಹೋಗ್ಬಿಡ್ತೀನಿ ಎಂದು ನಕ್ಕಿದ್ದಳು ಲಾಸ್ಯ. ಏನೂ ಮಾತಾಡಲಿಲ್ಲ ಹಿತೈಷಿ. ಲಾಸ್ಯ ಬಾಯ್ ಹೇಳಿ ಹೊರಟು ಹೋದಳು. ಹಿತೈಷಿ ಮನೆಯೊಳಗೆ ಬಂದ ತಕ್ಷಣ ಅಲ್ಲಿ ನಗುತ್ತಾ ನಿಂತಿದ್ದ ಪೃಥ್ವಿ ಥ್ಯಾಂಕ್ ಯು ಎಂದಿದ್ದ. ಒಂದು ವಾರ ಪೃಥ್ವಿ ಮನೆಯಲ್ಲೇ ಇದ್ದ. ದಿನವೂ ಬೆಳಗ್ಗೆ 8 ಗಂಟೆ ಆಗದೆ ಹಿತೈಷಿ ಹೇಳುತ್ತಿರಲಿಲ್ಲ. ಪೃಥ್ವಿ ಕಾಫಿ ಮಾಡಿ ಅವಳಿಗೂ ಇಟ್ಟು ಕುಡಿಯುತ್ತಿದ್ದ. ಹಿತೈಷಿ ಅವನು ಮಾಡಿದ್ದ ಕಾಫಿಯನ್ನು ಈರುತ್ತಾ ಕುಳಿತಿದ್ದಳು. ಹೊಟ್ಟೆಗೆ ಸ್ವಲ್ಪ ಏನಾದರೂ ಮಾಡ್ತೀಯಾ, ತುಂಬ ಹಸಿವಾಗ್ತಾ ಇದೆ ಎಂದಿದ್ದ ಪೃಥ್ವಿ. ಒಮ್ಮೆಗೆ ಕುಡಿಯುತ್ತಾ ಇದ್ದ ಕಾಫಿ ನೆತ್ತಿಗೆ ಏರಿತ್ತು ಹಿತೈಷಿಗೆ. ಪೃಥ್ವಿ ಅವಳು ಇದ್ದಲ್ಲಿಗೆ ಓಡಿ ಬಂದು ಅವಳ ನೆತ್ತಿ ತಟ್ಟುತ್ತಾ ನಿಧಾನ ನಿಧಾನ ಮೇಲೆ ನೋಡು ಅಂದಿದ್ದ. ಅವಳು ಸವರಿಸಿಕೊಂಡು ಅಡುಗೆ ಕೋಣೆಗೆ ಎದ್ದು ಹೋಗಿದ್ದಳು. 1 ಗಂಟೆಯ ಬಳಿಕ ಬಂದ ಹಿತೈಷಿ ತಿಂಡಿಗೆ ಬನ್ನಿ ಎಂದು ಕರೆದಳು. ಅಬ್ಬಾ, ಫೈನಲಿ ಇವಳ ನಳಪಾಕ ರೆಡಿ ಆಯಿತು ಎಂದುಕೊಳ್ಳುತ್ತಾ ಬಂದು ಡೈನಿಂಗ್ ಟೇಬಲ್ ಕುರ್ಚಿಯ ಮೇಲೆ ಕುಳಿತು ಏನ್ ತಿಂಡಿ ಮಾಡಿದೀಯಾ? ಅವಳು ಅವನ ತಟ್ಟೆಯ ಮೇಲೆ ಬಡಿಸುತ್ತಾ ಉಪ್ಪಿಟ್ಟು ಮಾಡಿದ್ದೀನಿ ಎಂದಳು ಮೆಲ್ಲಗೆ. ಪೃಥ್ವಿಗೆ ಒಮ್ಮೆಲೆ ಜೀವ ಬಾಯಿಗೆ ಬಂದ ಹಾಗೆ ಆಯಿತು. ಅಯ್ಯೋ ದೇವ್ರೆ, ನನಗೆ ಉಪ್ಪಿಟ್ಟಂದ್ರೇ ಆಗಲ್ಲ, ಇವಳು ಬೇರೆ ಇದನ್ನೇ ಮಾಡಿದಾಳೆ, ಹೇಗೆ ತಿನ್ನಲಿ ಎಂದು ಮನಸ್ಸಲ್ಲೇ ಯೋಚಿಸುತ್ತಾ ಅವಳನ್ನ ನೋಡಿದಾಗ ಅವಳು ಕೂಡ ಇವನನ್ನೇ ನೋಡುತ್ತಾ ಇದ್ದಳು. ಯಾಕೆ ಸುಮ್ಮನೆ ಇದ್ದೀರಾ, ತಿನ್ನಿ ಎಂದು ಹೇಳಿ ಅವಳು ತಿಂಡಿ ತಿನ್ನಲು ಕೂತಳು. ಒಂದು ತುತ್ತು ಬಾಯಿಗೆ ಇಟ್ಟಿದ್ದಳು ಹಿತೈಷಿ. ಥೂ ಎಂದು ತಿಂದ ಒಂದು ತುತ್ತನ್ನು ಹೋಗಿ ಉಗಿದು ಬಂದಳು. ಅವನು ಮಾತ್ರ ಸುಮ್ಮನೆ ತಿನ್ನುತ್ತಾ ಇದ್ದ. ಅವಳು ಅವನ ತಟ್ಟೆಯನ್ನು ಕಿತ್ತುಕೊಂಡು ನನಗೆ ಅಡುಗೆ ಬರಲ್ಲ, ನೀವು ಹಸಿವು ಅಂತಿದ್ದಕ್ಕೆ ಸುಮ್ಮನೆ ಅಡುಗೆ ಮಾಡಿದೆ, ಸಾರಿ ಎಂದಳು. ಅಡುಗೆ ಬರಲ್ಲ ಅಂತ ಆಗಲೇ ಹೇಳ್ಬಹುದಿತ್ತು ಅಲ್ವಾ? ಅಂದ ಹಾಗೆ ನನಗೆ ಅಡುಗೆ ಬರುತ್ತೆ, ನಾನೇ ಮಾಡ್ತಾ ಇದ್ದೆ ಎಂದು ಹೇಳುತ್ತಾ ಅವನು ಕಿಚನ್ಗೆ ಹೋದ. ಅವನ ಹಿಂದೆ ಅವಳು ಕೂಡ ಬಂದಳು. ಎಲ್ಲರೂ ಉಪ್ಪಿಟ್ಟನ್ನು ಕಾಂಕ್ರೀಟ್ ಅಂತಾರೆ, ಆದರೆ ನೀನು ಇವತ್ತು ನನಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಬಿಟ್ಟೆ ಎಂದು ಜೋರಾಗಿ ನಗಲು ಶುರು ಮಾಡಿದ. ಅವಳು ಕೂಡ ಅವನ ಮಾತು ಕೇಳಿ ನಕ್ಕಳು. ಹುಡುಗಿ ನಕ್ಕಾಗ ಎಷ್ಟು ಮುದ್ದಾಗಿ ಕಾಣುತ್ತಾಳೆ ಎಂದಿತು ಅವನ ಮನಸ್ಸು. ಸರಿ, ನಿಂಗೆ ಏನಿಷ್ಟ? ಏನಾದರೂ ಮಾಡಿ ನಾನು ತಿಂತೀನಿ ಎಂದವಳು ಮೆಲ್ಲಗೆ ನನಗೆ ಪಲಾವ್ ಇಷ್ಟ ಎಂದಿದ್ದಳು. ಅವನು ಸರಿ ನಾನು ಮಾಡ್ತೀನಿ, ನೀನು ಹೋಗು ಎಂದ. ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ, ನಾನು ಕೂಡ ಕಲಿತ ಹಾಗಾಗುತ್ತೆ ಎಂದಳು ಹಿತೈಷಿ. ಅದು ಸರಿ, ನೀನು ಕೂಡ ಕಲಿ, ಅದು ಅಲ್ಲದೆ ನಾನು ಮುಂದಿನ ವಾರದಿಂದ ಆಫೀಸ್ ಹೋಗ್ತೀನಿ, ಬೆಳಗ್ಗೆ ರಾತ್ರಿ ನಾನೇ ಅಡುಗೆ ಮಾಡ್ತೀನಿ, ಆದರೆ ಮಧ್ಯಾಹ್ನಕ್ಕೆ ನೀನೇ ವ್ಯವಸ್ಥೆ ಮಾಡ್ಕೋಬೇಕು. ಅದಕ್ಕೇನೋ ಸ್ವಿಗ್ಗಿ ಝೊಮ್ಯಾಟೊ ಇದೆಯಲ್ಲ ಎಂದಳು ಮುಗ್ಧವಾಗಿಯೇ. ಅಮ್ಮ ತಾಯಿ ನಿನಗೊಂದು ನಮಸ್ಕಾರ ಎಂದು ಹೇಳುತ್ತಾ ಕೈ ಮುಗಿದ. ಅವನ ಆ ಭಂಗಿಗೆ ಹಿತೈಷಿ ಇನ್ನೂ ಜೋರಾಗಿ ನಗಲು ಶುರು ಮಾಡಿದಳು. ಅವನು ಅಡುಗೆ ಮಾಡುತ್ತಾ ಇದ್ದರೆ ಅವಳು ಅವನು ಅಡುಗೆ ಮಾಡುವುದನ್ನೇ ಶ್ರದ್ಧೆಯಿಂದ ನೋಡುತ್ತಾ ಇದ್ದಳು. ಅವನ ಚುರುಕು, ಅಡುಗೆ ಮಾಡುವ ರೀತಿ, ಅಚ್ಚುಕಟ್ಟು ನೋಡಿ ಇವನೇನೋ ಹುಡುಗಿರನ್ನ ಮೀರಿಸ್ತಾನೆ ಎಂದುಕೊಂಡಳು ಮನದಲ್ಲೇ. ಅರ್ಧ ಗಂಟೆಯ ನಂತರ ಪಲಾವ್ ರೆಡಿಯಾಗಿತ್ತು. ಇಬ್ಬರೂ ಕೂತು ತಿಂಡಿ ತಿಂದು ಮುಗಿಸಿದರು. ಹೀಗೆ ದಿನ ಕಳೆದಿತ್ತು. ಒಂದು ಭಾನುವಾರದ ದಿನ ಪೃಥ್ವಿ ಕೆಳಗೆ ಬಂದು ತಳ್ಳುಗಾಡಿಯಲ್ಲಿ ತಂದಿದ್ದ ತರಕಾರಿಯನ್ನು ಕೊಂಡುಕೊಳ್ಳುತ್ತಿದ್ದ. ಅಲ್ಲಿಗೆ ಬಂದಿದ್ದ ಅಕ್ಕಪಕ್ಕದ ಮನೆಯ ಆಂಟಿಯರು, ಏನಪ್ಪ ಪೃಥ್ವಿ, ಮದುವೆ ಆದ್ಮೇಲೂ ನೀನೇ ಬಂದು ತರಕಾರಿ ತಗೊಳ್ತಾ ಇದೀಯಾ, ಎಲ್ಲಿ ನಿನ್ನ ಹೆಂಡತಿ ಎಂದು ಕೇಳಿದ್ದರು. ಆಂಟಿ, ಅವಳಿಗೆ ಕಾಲಿಗೆ ಗಾಜು ಚುಚ್ಚಿತು, ನಡೆಯೋಕೆ ಆಗ್ತಾ ಇಲ್ಲ, ಅದಕ್ಕೆ ನಾನೇ ಬಂದೆ ಎಂದೆನು. ತಳ್ಳುಗಾಡಿಯ ಕಾಂತಪ್ಪ, ಏನ್ ಪೃಥ್ವಿಯಪ್ಪ, ಮದುವೆ ಆಗ್ಬಿಟ್ರಾ? ನನಗೆ ಗೊತ್ತೇ ಇರಲಿಲ್ಲ, ಎಲ್ಲಿ ನಿಮ್ಮ ಹೆಂಡ್ರು, ನನಗೆ ತೋರಿಸಿ, ನಾನು ನೋಡಬೇಕು ಎಂದು ಕೇಳಿದ. ಪೃಥ್ವಿ ಅವನ ಮಾತಿಗೆ ನಗುತ್ತಾ, ಅಲ್ಲಿ ಮೇಲೆ ನೋಡಿ, ಬಾಲ್ಕನಿಯಲ್ಲಿ ಕಾಫಿ ಕುಡಿತಾ ಕುಳಿತಿದ್ದಾಳೆ ಅಲ್ವಾ, ಅವಳೇ ನನ್ನ ಹೆಂಡತಿ ಎಂದು ತೋರಿಸಿದ.
ಕಾಂತಪ್ಪ ಹಣೆಯ ಮೇಲೆ ಕೈ ಇಟ್ಟು ಮೇಲೆ ನೋಡಿದ. ಅಯ್ಯೋ ಶಿವನೇ ಎಂಬ ಉದ್ಗಾರ ಅವನ ಬಾಯಿಂದ ಬಂತು. ಯಾಕೆ ಕಾಂತಪ್ಪ, ಏನಾಯ್ತು? ಅಯ್ಯೋ ಬುದ್ಧಿ, ಅವಮ್ಮ ಅಲ್ಲಿ ಕೂತಾರಲ್ಲ, ಅವರೇನಾ? ಹಾ ಕಾಂತಪ್ಪ, ಅವಳೇ ನನ್ನ ಹೆಂಡತಿ ಹಿತೈಷಿ. ಅಯ್ಯೋ ಪೃಥ್ವಿಯಪ್ಪ, ನಿಂಗೆ ಬೇರೆ ಯಾವ ಹೆಣ್ಣು ಸಿಗ್ಲಿಲ್ವಾ? ಹೋಗಿ ಹೋಗಿ ಆ ದುರ್ಗವನ್ನ ಮದುವೆ ಆಗಿರಲ್ಲ ಎಂದು ಕೇಳಿದ್ದ. ಪೃಥ್ವಿ ಅವನ ಮಾತಿಗೆ ದಂಗಾಗಿದ್ದ. ಯಾಕೆ ಕಾಂತಪ್ಪ ಹಿತೈಷಿಯನ್ನು ನೋಡಿ ಆ ರೀತಿ ಹೇಳಿದ್ದು? ಹಿತೈಷಿಗೆ ಯಾಕೆ ಈ ಮದುವೆ ಇಷ್ಟವಿರಲಿಲ್ಲ? ಏನಾದರೂ ಕಾರಣ ಇದೆಯಾ? ಕಾಯ್ದು ನಿರೀಕ್ಷಿಸಿ. ಭಾಗ 2 ಮುಂದುವರಿಯುತ್ತದೆ. ಭಾಗ 2ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.